ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವಿರೋಧ ಆಯ್ಕೆ ಸಿಹಿ ವಿತರಿಸಿ ರೋಡ್ ಶೋ. ಸಾಲಿಗ್ರಾಮ ತಾಲೂಕಿನ ಅಂಕನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಂಕನಹಳ್ಳಿ ಬಾಬು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಹಿಂದಿನ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಅಂಕನಹಳ್ಳಿ ಕ್ಷೇತ್ರದಿಂದ ಬಾಬು ಮಾತ್ರ ನಾಮಪತ್ರ ಸಲ್ಲಿಸಿದರು. ಬೇರೆ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಿಕಾರ್ಜುನ ಕೆಜೆ ಅವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿ ಬಾಬು ಅವರಿಗೆ ಅಧಿಕಾರ ವಹಿಸಿಕೊಟ್ಟರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಬಾಬು ಅವರು ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುತ್ತೇನೆ. ಪಕ್ಷಾತೀತ ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಚುನಾವಣಾ ಅಧಿಕಾರಿ ಮಲ್ಲಿಕಾರ್ಜುನ ಕೆಜೆ ಅವರು ಮಾತನಾಡಿ, ಸದಸ್ಯರು ಮತ್ತು ಅಧ್ಯಕ್ಷರ ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಸಾಧಿಸಿ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ರೂಪಿಸಬಹುದು. ಅಭಿವೃದ್ಧಿ ವಿಚಾರಗಳಿಗೆ ರಾಜಕೀಯವನ್ನು ಬೆರೆಸಬಾರದು ಎಂದು ಸಲಹೆಯನ್ನ ನೀಡಿದರು. ನೂತನ ಅಧ್ಯಕ್ಷ ಬಾಬು ಅವರಿಗೆ ಪೇಟ ಬೃಹದಾಕಾರವಾದ ಗುಲಾಬಿ ಹೂವಿನ ಹಾರ ಹಾಕಿ ಗೌರವಿಸಿ ರೋಡ್ ಶೋ ನಡೆಸಲಾಯಿತು. ಮಾಜಿ ಅಧ್ಯಕ್ಷ ಧನಂಜಯ ಸೇರಿದಂತೆ 9 ಜನ ಸದಸ್ಯರು ಹಾಜರಿದ್ದು, ಮೈಮೂಲ್ ನಿರ್ದೇಶಕ ಎಟಿ ಸೋಮಶೇಖರ್, ಲಾಯರ್ ತಿಮ್ಮಪ್ಪ, ಮಧು, ಕುಪ್ಪಳ್ಳಿ ಸೋಮು, ಪಿಡಿಒ ನವೀನ್, ವಿಎಸ್ಎಸ್ ಸತೀಶ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿದ್ದರು. ಅರ್ಜುನಿ ಜೊತೆ ಬಸವರಾಜು, ಸಾಲಿಗ್ರಾಮ. ಈ ಅಂಕನಹಳ್ಳಿ ಪಂಚಾಯತಿಗೆ ನಾಟನಹಳ್ಳಿ, ಕಲ್ಲಿಮುಡ್ನಹಳ್ಳಿ, ಶಾಬಾಡು ಎಲ್ಲ ಗ್ರಾಮದ ಜನತೆ ಸೇರಿ ನಮ್ಮನ್ನ ಮೆಂಬರ್ಸ್ ಸೇರಿ ಒಟ್ಟಾರೆ ಸೇರಿ ನಮ್ಮನ್ನ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡವ್ರೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಒಂದು ನೀರಿನ ಸಮಸ್ಯೆ ಆಗಲಿ, ಬೀದಿ ದೀಪ ಸಮಸ್ಯೆ ಆಗಲಿ, ಯಾವುದೇ ಸಮಸ್ಯೆ, ಸ್ವಚ್ಛತೆ ಇದುವರೆಗೆ ನಮ್ಮ ಮಾಜಿ ಅಧ್ಯಕ್ಷರು ಧನಂಜಯ ಮಾಡ್ಕೊಂಡ್ಬಂದರು, ನಮ್ಮ ತೋಳ್ಸಂದವ್ರು ಮಾಡ್ಕೊಂಡ್ಬಂದರು. ನಾವು ಅದೇ ಥರ ಕಂಟಿನ್ಯೂ ಮಾಡಿಕೊಂಡು ಯಾವುದೇ ಗ್ರಾಮದ ಉಪಾಧ್ಯಕ್ಷ ನಮ್ಮ ತಮ್ಮಣ್ಣಗೌಡರು ಎಲ್ಲ ಸೇರಿದಂಗೆ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ತಲೆ ಕೆಡಿಸ್ಕೊಂಡು ಸಹಕಾರ ಕೊಟ್ಟರು, ಅದೇ ರೀತಿ ಎಲ್ಲ ಪ್ರತಿಯೊಂದು ಮಂಗಲೂ ನಾವು ಸಹಕಾರ ಕೊಟ್ಟು ನಾವು ಜವಾಬ್ದಾರಿಯಾಗಿ ನಿಭಾಯಿಸ್ಕೊಂಡಿದ್ದೀವಿ.